ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ದ ಫೇಮಸ್ ಯೂಟ್ಯೂಬರ್ ಆಗಿರುವಂತಹ ಮಧು ಗೌಡ ಅವರಿಗೆ 7 ತಿಂಗಳಾಗಿದೆ ಅನ್ನೋದು ಇವಾಗಲೇ ಎಲ್ರಿಗೂ ಸಹ ಗೊತ್ತಿರುತ್ತೆ. ಯಾಕಂದರೆ ಡೈಲಿ ಯೂಟ್ಯೂಬಲ್ಲಿ ಅವರು ಅಪ್ಡೇಟ್ಸ್ಗಳನ್ನು ಕೊಡ್ತಾನೆ ಇರ್ತಾರೆ. ಅವರ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ಆಗಿರ್ಬೋದು, ಅವ್ರಿಗೆ ಎಷ್ಟು ತಿಂಗಳಾಯಿತು ಅನ್ನೋದ್ರ ಬಗ್ಗೆ ಆಗಿರ್ಬೋದು, ಅವರ ಹಾಸ್ಪಿಟಲ್ ವಿಸಿಟ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲದ್ರ ಬಗ್ಗೆ ಪ್ರತಿದಿನ ಅಪ್ಡೇಟ್ಸ್ಗಳನ್ನು ಕೊಡ್ತಾನೆ ಇರ್ತಾರೆ. ಸೊ ಇವಾಗ ಒಂದು ಹೊಸ ಅಪ್ಡೇಟ್ ಬಂದಿರೋದೇನು ಅಂತಂದರೆ, ಮಧು ಗೌಡ ಅವರ ಅಣ್ಣ ಆದಂತಹ ಮದನ್ ಗೌಡ ಅವರು ಮಧು ಗೌಡ ಅವರ ಮಗುಗೆ, ಅಂದರೆ ಮಗು ಇನ್ನೂ ಹೊಟ್ಟೆನಲ್ಲಿ 7 ತಿಂಗಳು ಇರಬೇಕಾದ್ರೇ ಆ ಮಗುಗೆ ಒಂದು ಗೋಲ್ಡ್ ಗಿಫ್ಟನ್ನು ಪರ್ಚೇಸ್ ಮಾಡಿದ್ದಾರೆ. ಹಾಗೆ ಆ ಮಗುಗೆ ತೊಟ್ಲು ತರೋದ್ರ ಬಗ್ಗೆನೂ ಕೂಡ ವಿಡಿಯೋದಲ್ಲಿ ಮಾತಾಡಿದ್ದಾರೆ. ಸೊ ಈ ಎಲ್ಲದ್ರ ಬಗ್ಗೆ ಇನ್ಫಾರ್ಮೇಷನನ್ನು ನಾನು ನಿಮಗೆ ಕೊಡ್ತೀನಿ. ಏನು ಗೋಲ್ಡ್ ಗಿಫ್ಟ್ ಪರ್ಚೇಸ್ ಮಾಡಿದ್ರು, ತೊಟ್ಲು ಯಾವ ರೀತಿ ಇರಬೇಕು ಅಂತ ಹೇಳಿದ್ದಾರೆ, ಎಲ್ಲದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡಿದ್ದೀರೋ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಮಧು ಗೌಡ ಅವರು ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಗೋಲ್ಡ್ ಮೇಲೆ ಹಾಕ್ತಾನೆ ಇರ್ತಾರೆ. ಅಂದರೆ ಪದೇ ಗೋಲ್ಡನ್ನು ಪರ್ಚೇಸ್ ಮಾಡ್ತಾನೆ ಇರ್ತಾರೆ. ಅಲ್ಲಿ ಇಲ್ಲಿ ಅಂತ ಹೇಳಿ ದುಡ್ಡು ಹಾಕಿ ವೇಸ್ಟ್ ಮಾಡೋದಕ್ಕಿಂತ ಎಲ್ಲ ದುಡ್ಡನ್ನು ತೊಗೊಂಡು ಹೋಗಿ ಗೋಲ್ಡ್ ಮೇಲೆ ಹಾಕಿದ್ರೆ ಅದರಿಂದ ಸೇವಿಂಗ್ಸ್ ಅನ್ನೋದು ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ. ಸೊ ಅವ್ರು ಯಾವತ್ತಿದ್ರೂ ದುಡ್ಡನ್ನ ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ಅವರ ಮೊದಲ ಇನ್ವೆಸ್ಟ್ಮೆಂಟ್ ಯಾವತ್ತಿದ್ರೂ ಗೋಲ್ಡೇ ಆಗಿರುತ್ತೆ. ಹಾಗೆ ಅಥವಾ ಯಾವುದಾದ್ರೂ ಪ್ರಾಪರ್ಟೀಸ್ ಮೇಲೆ ಅವರು ಇನ್ವೆಸ್ಟನ್ನು ಮಾಡ್ತಾರೆ. ಆ್ಯಂಡ್ ಇವಾಗ ಮಗು ಹೊಟ್ಟೆನಲ್ಲಿ ಇರಬೇಕಾದ್ರೇ ಗೋಲ್ಡ್ ಪರ್ಚೇಸನ್ನು ಶುರು ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅವರ ವ್ಲಾಗಲ್ಲಿ ಅವಳು ತಿಳಿಸಿದ್ರು. ಮಗುಗೆ ಆಲ್ರೆಡಿ ಒಂದು ರಿಂಗನ್ನು ಪರ್ಚೇಸ್ ಮಾಡಿದ್ದಾರೆ. ಮಧು ಗೌಡ ಅವರೇ ಸ್ವತಃ ಅವರ ದುಡ್ಡಿಂದನೇ ಗೋಲ್ಡ್ ರಿಂಗನ್ನು ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದಾರೆ ಮಗುಗೆ ಅಂತ ಹೇಳಿ. ಇವಾಗ ಅವರ ಅಣ್ಣ ಕೂಡ, ನಾನು ಕೂಡ ಮಗುಗೆ ಏನಾದರೂ ಕೊಡಿಸ್ಬೇಕು, ಮಗು ಹುಟ್ಟೋಕ್ಕೆ ಮುಂಚೆನೇ ಏನಾದರೂ ಕೊಡಿಸ್ಬೇಕು ಅನ್ನುವಂತಹ ಆಸೆಯಿಂದ ಆ ಮಗುಗೆ ಒಂದು ಗೋಲ್ಡ್ ರಿಂಗನ್ನು ಕೊಡಿಸಿದ್ದಾರೆ ಮದನ್ ಗೌಡ ಅವರು ಕೂಡ. ಆ್ಯಂಡ್ ಮಗುಗೆ ಏನಾದರೂ ತೊಗೋಬೇಕು ಅಂತ ಹೇಳಿ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಮದನ್ ಗೌಡ ಅವರು, ಮಧು ಗೌಡ ಅವರು ಮತ್ತು ನಿಶಾ ಅವರು 3 ಜನನೂ ಹೋಗಿ ಪರ್ಚೇಸ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಮಧು ಗೌಡ ಮತ್ತು ನಿಶಾ ಗೌಡ ಅವರು ಇಬ್ಬರೂ ಸೇರಿಕೊಂಡು ಸೆಲೆಕ್ಟ್ ಮಾಡಿರುವಂತಹ ರಿಂಗ್ ಆಗಿದೆ. ಆ್ಯಕ್ಚುಲಿ ನಿಶಾ ಅವರು ಮದನ್ ಗೌಡ ಅವ್ರಿಗೆ ರೇಗಿಸ್ತಿರ್ತಾರೆ, ಅಣ್ಣ ಒಂದು ಖಡ್ಗ ಕೊಡಿಸ್ಬಿಡಿ, ರಿಂಗು ಎಲ್ಲ ಏನಕ್ಕೆ ಬೇಕಣ್ಣ, ಖಡ್ಗ ಕೊಡಿಸ್ಬಿಡಿ ಅಂತ ಹೇಳಿ ರೇಗಿಸ್ತಿರ್ತಾರೆ. ಬ್ರೇಸ್ಲೆಟ್ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಚೈನ್ ಆಗಿರ್ಬೋದು, ಕೈ ಚೈನ್ ಆಗಿರ್ಬೋದು, ಇದೆಲ್ಲವನ್ನು ಸಹ ಮಧು ಗೌಡ ಅವ್ರು ನೋಡ್ತಿರ್ತಾರೆ. ಯಾಕಂದರೆ ಮುಂದೆ ಪರ್ಚೇಸ್ ಮಾಡೋಕ್ಕೆ ಬೇಕಾಗುತ್ತಲ್ಲ, ಸೊ ಡಿಸೈನ್ನ ನೋಡಿ ಇಟ್ಟಿರೋಣ ಅಂತ ಹೇಳಿನೂ ಏನೋ ಅವ್ರು ನೋಡ್ತಿದ್ರು. ಆವಾಗ ನಿಶಾ ಅವರು ಮದನ್ ಗೌಡಗೆ ರೇಗಿಸ್ತಿರ್ತಾರೆ, ಅಣ್ಣ ಒಂದು ಖಡ್ಗ ಕೊಡಿಸ್ಬಿಡಿ ಅಂತ. ಆವಾಗ ಮದನ್ ಗೌಡ ಅವ್ರು ಹೇಳ್ತಾರೆ, ನಮ್ಮ ಕಡೆ ನಾಮಕರಣ ಅಂತ ಒಂದು ಮಾಡ್ತೀವಿ, ಆ ಟೈಮಲ್ಲಿ ನಾವು ಕೊಡೋದು ಇದ್ದೇ ಇರುತ್ತೆ. ಇವಾಗ ಸಿಂಪಲ್ಲಾಗಿ ಏನಾದರೂ ತೊಗೋಬೇಕು ಅಂತ ಬಂದಿದ್ದೀವಿ, ಜಸ್ಟ್ ರಿಂಗ್ ತೊಗೊಳ್ಳೋಣ ಅಂತ ಹೇಳಿ ಒಂದು ರಿಂಗನ್ನು ಪರ್ಚೇಸ್ ಮಾಡಿ ಹೋಗಿದ್ದಾರೆ. ಆ್ಯಂಡ್ ರಿಂಗನ್ನು ಪರ್ಚೇಸ್ ಮಾಡಿದಾದಮೇಲೂ ಕೂಡ ಮಧು ಗೌಡ ಅವರು ಅವರ ಫ್ಯಾನ್ಸ್ಗಳಿಗಾಗಿರ್ಬೋದು, ಅವರ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಒಂದು ಸಜೆಷನ್ಸನ್ನು ಕೊಟ್ಟಿದ್ದಾರೆ. ಅವರ ಫ್ರೆಂಡ್ಸ್ಗಳಿಗಾಗಿರ್ಬೋದು ಒಂದು ಸಜೆಷನ್ಸನ್ನು ಕೊಟ್ಟಿದ್ದಾರೆ. ಏನಂತ ಅಂದರೆ, ಯಾರಿಗಾದರೂ ನನ್ನ ಮಗುವಿನ ನಾಮಕರಣಕ್ಕೆ ರಿಂಗ್ ಕೊಡಿಸ್ಬೇಕು ಅಂತ ಅನಿಸಿದ್ರೆ ಈ ರೀತಿಯಾದಂತಹ ಡಿಸೈನನ್ನು ಪ್ಲೀಸ್ ತರಬೇಡಿ, ನನ್ನ ಮಗು ಹತ್ರ ಈ ರೀತಿಯಾದಂತಹ ಡಿಸೈನ್ ಇದೆ, ಇವಾಗಲೇ ರಿಂಗ್ನ ನೋಡ್ಕೊಂಬಿಡಿ. ಆ್ಯಂಡ್ ಹಾಗೆ ನಾನು ಪರ್ಚೇಸ್ ಮಾಡಿರುವಂತಹ ರಿಂಗ್ ಡಿಸೈನನ್ನು ಸಹ ನಾನು ನಿಮಗೆ ತೋರಿಸಿದ್ದೀನಿ. ಸೊ ಈ 2 ಡಿಸೈನ್ ಬಿಟ್ಟು ಬೇರೆ ಯಾವುದಾದ್ರೂ ತೊಗೊಂಬನ್ನಿ, ಅಥವಾ ಬೇರೆ ಚೈನು, ಕೈ ಚೈನು, ಖಡ್ಗ ಏನು ತಂದರೂ ನಡೆಯುತ್ತೆ ಅಂತ ಹೇಳಿ ಸುಮ್ಮನೆ ಜೋಕ್ಸ್ ಅನ್ನೋ ರೀತಿ ಹೇಳಿದ್ದಾರೆ. ಆ್ಯಂಡ್ ಮಧು ಅವ್ರಿಗೆ ರಿಂಗ್ ಪರ್ಚೇಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಬೇರೆ ಯಾವುದಾದ್ರೂ, ಅಂದರೆ ಬ್ರೇಸ್ಲೆಟ್ ಆಗಿರ್ಬೋದು, ಖಡ್ಗ ಆಗಿರ್ಬೋದು, ಈ ರೀತಿ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಅಂತ ಕಾಣ್ತಿದೆ. ಯಾಕೆ ಅಂದರೆ ನಾಮಕರಣಕ್ಕೆ ಅವರು ಗಿಫ್ಟ್ ಅಂತ ಹೇಳಿ ಸಾಕಷ್ಟು ಜನಕ್ಕೆ ರಿಂಗ್ಗಳನ್ನು ಕೊಟ್ಟಿರೋದ್ರಿಂದ ಇವರು ನಾಮಕರಣ ಮಾಡಿದಾಗ ಆ ಮಗುಗೆ ರಿಂಗ್ಸ್ಗಳು ತುಂಬ ಬರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಕೂಡ ರಿಂಗ್ಸ್ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ, ರಿಂಗ್ ಅನ್ನೋದು ಹೇಗಿದ್ದರೂ ನಮಗೆ ಗಿಫ್ಟ್ಗಳ ಮೂಲಕ ಬಂದೇ ಬರುತ್ತೆ. ಸೊ ಅದು ರಿಂಗ್ಗಳು ತುಂಬ ಬರುತ್ತೆ, ಸೊ ನಾವು ಕೂಡ ಇನ್ವೆಸ್ಟ್ ಮಾಡೋದು ಬೇಡ ಅನ್ನೋದು ಒಂದೇ ಅವರ ಅಭಿಪ್ರಾಯ ಆಗಿತ್ತು. ಬಟ್ ಮದನ್ ಗೌಡ ಅವರ ಆಸೆಯಂತೆ ಅವರ ಮಾಮ ಏನು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದೇ ಗಿಫ್ಟನ್ನು ಕೊಡಲಿ, ಸೊ ನನ್ನ ಮಗನಿಗೆ ಸೆಕೆಂಡ್ ರಿಂಗ್ ಬಂದುಬಿಟ್ಟು ಅವರ ಮಾಮನ ಕಡೆಯಿಂದ ಸಿಗಲಿ ಅಂತ ಹೇಳಿ ರಿಂಗನ್ನೇ ಫೈನಲೈಸ್ ಮಾಡಿ, ಸೊ ರಿಂಗನ್ನು ಆ ಮಗುಗೋಸ್ಕರ ಪರ್ಚೇಸ್ ಮಾಡಿದ್ದಾರೆ. ನೆಕ್ಸ್ಟು ಇಷ್ಟೆಲ್ಲ ಆದಮೇಲೆ ತೊಟ್ಲು ಬಗ್ಗೆ ಕೂಡ ಡಿಸ್ಕಷನ್ನ ಮಾಡ್ತಾರೆ. ಮದನ್ ಗೌಡ ಅವರು ಈಗ ಆಲ್ರೆಡಿ ತೊಟ್ಲನ್ನ ಮಾಡಿಸ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಾರಂತೆ. ಜಸ್ಟ್ ಅಂಗಡಿಗಳಿಗೆ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರೋದಲ್ಲ, ಮಾಡಿಸ್ಬೇಕು, ಮಗು ಆಟ ಆಡ್ಕೊಂಡಿರಬೇಕು, ತೊಟ್ಲಲ್ಲೇ ಆಡ್ತಾ ಇರಬೇಕು, ಆರಾಮಾಗಿ ಫ್ರೀಯಾಗಿರಬೇಕು. ಸೊ ನಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜನ್ನು ಮಾಡಿಸ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿದ್ದಾರಂತೆ. ಬಟ್ ಮಧು ಗೌಡ ಅವರು ಇದಕ್ಕೆ ಇವಾಗಲೇ ಬೇಡ, ಇನ್ನೂ ಸ್ವಲ್ಪ ದಿವಸ ಆಗಲಿ ಅಂತ ಹೇಳ್ತಿದ್ರು.
ಬಟ್ ಮದನ್ ಗೌಡ ಅವರು ಆರ್ಡರ್ ಕೊಟ್ಟು ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋದ್ರಿಂದ ನಮಗೆ ಬೇಕಾಗಿರುವಂತಹ ಡಿಸೈನು ನಮಗೆ ಬೇಕಾಗಿರುವಂತಹ ಸೈಜಲ್ಲೇ ತೊಗೊಬರಬೇಕು ಅಂತಂದರೆ ನಾವು 2-3 ಮಂತ್ಸ್ ಮುಂಚೆನೇ ಆರ್ಡರ್ ಕೊಡಬೇಕು. ಕೊಟ್ರೇ ಅವರು ನಮಗೆ ಬೇಕಾದಾಗೆ ಮಾಡಿಕೊಡೋದು ಅಂತ ಹೇಳಿ ಮದನ್ ಗೌಡ ಅವರು ಹೇಳಿದ್ದಾರೆ. ಸೊ ಮೋಸ್ಟ್ಲಿ ಮದನ್ ಗೌಡ ಅವರು ಮಧು ಗೌಡ ಅವರ ಮಗುಗೆ ಲೈಕ್ ಬೆಳ್ಳಿ ತೊಟ್ಲನ್ನು ಆರ್ಡ್ರ್ ಮಾಡುವಂತಹ ಚಾನ್ಸಸ್ ಇದೆ. ಯಾಕೆಂದರೆ ಇವಾಗ ಅದು ಟ್ರೆಂಡ್ ಆಗೋಗ್ಬಿಟ್ಟಿದೆ. ಯಾರು ನೋಡಿದ್ರು ಬೆಳ್ಳಿ ತೊಟ್ಲು ಬೆಳ್ಳಿ ತೊಟ್ಲು ಬೆಳ್ಳಿ ತೊಟ್ಲು ಅಂತ ಅಂತಿರ್ತಾರೆ. ಸೊ ಮದನ್ ಗೌಡ ಅವರು ಕೂಡ ಮಧು ಗೌಡ ಅವ್ರಿಗೆ ಮೀನ್ಸ್ ಮಧು ಗೌಡ ಅವರ ಮಗುಗೆ ಬೆಳ್ಳಿ ತೊಟ್ಲನ್ನು ಮಾಡಿಸುವಂತಹ ಚಾನ್ಸಸ್ ಇದೆ. ಸೊ ಇವರನ್ನೆಲ್ಲ ನೋಡ್ತಿದ್ರೆ ಅನ್ಸೋದು ಒಂದೇ, ಲೈಕ್ ಅಣ್ಣ ತಂಗಿ ಅಂದರೆ ಈ ರೀತಿ ಇರಬೇಕಪ್ಪ ಅಂತ ಹೇಳಿ ಅನಿಸುತ್ತೆ. ಯಾಕಂದರೆ ಬೆಳೀತಾ ಬೆಳೀತಾ ಅಥವಾ ತಂಗಿ ಮದುವೆ ಹೋದ್ಲು ಅಂತಂದಮೇಲೆ ಎಷ್ಟೋ ಜನ ಅಣ್ಣಂದಿರಿಗೆ ಅವ್ರ ತಂಗಿ ಮೇಲೆ ಆಸೆನೇ ಹೊರ್ಟೋಗ್ಬಿಡುತ್ತೆ. ಲೈಕ್ ಅವ್ರು ಯಾರೋ ನಾವು ಯಾರೋ ಅನ್ನೋ ರೀತಿ ಟ್ರೀಟ್ ಮಾಡ್ತಿರ್ತಾರೆ. ಬಟ್ ಮದನ್ ಗೌಡ ಅವರು ಆ ರೀತಿ ಇಲ್ಲ. ಮೊದಲಿಗಿಂತ ಹೆಚ್ಚಾಗಿ ಮಧು ಗೌಡ ಅವ್ರನ್ನ ಇವಾಗ ತುಂಬಾ ಕೇರ್ ಮಾಡ್ತಿದ್ದಾರೆ, ತುಂಬಾ ಪ್ರೀತಿಯಿಂದ ನೋಡ್ಕೋತಿದ್ದಾರೆ. ಆ್ಯಂಡ್ ಅವರ ಬಾಂಡಿಂಗ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇವರನ್ನು ನೋಡ್ತಿದ್ರೆ ಅಣ್ಣ ತಂಗಿ ಅಂದರೆ ಹೀಗೆ ಇರಬೇಕಪ್ಪ ಅಂತ ಅನಿಸುತ್ತೆ ನನಗಂತೂ. ಅಷ್ಟು ಚೆನ್ನಾಗಿದೆ ಇವರ ಬಾಂಡಿಂಗು. ಜಸ್ಟ್ ಇವರ ಬಾಂಡಿಂಗ್ ಮಾತ್ರ ಅಲ್ಲ, ಲೈಕ್ ನಿಶಾ ನಿಖಿಲ್ ಇವರ ಬಾಂಡಿಂಗ್ ಕೂಡ ಫಸ್ಟಿಂದನೂ ತುಂಬಾ ಇಷ್ಟ ನನಗೆ. ಆ್ಯಂಡ್ ಇವಾಗ ಮದನ್ ಅವರಾಗಿರ್ಬೋದು, ನಿಖಿಲ್ ಅವರಾಗಿರ್ಬೋದು, ಭಾವ ಭಾಮೈದ ಅನ್ನೋ ರೀತಿ ಇರೋದೇ ಇಲ್ಲ. ಎಲ್ಲರೂ ಸಹ ಜಸ್ಟ್ ಫ್ರೆಂಡ್ಸ್ ಅನ್ನೋ ರೀತಿ ಇರ್ತಾರೆ. ನಾವೇನೋ ರಿಲೇಟಿವ್ಸು, ಒಬ್ಬರನ್ನ ನೋಡಿ ಒಬ್ಬರು ಭಯ ಪಟ್ಕೋಬೇಕು, ಒಬ್ಬರನ್ನ ನೋಡಿ ಒಬ್ಬರು ಶೈ ಫೀಲ್ ಮಾಡಬೇಕು ಅನ್ನೋ ರೀತಿ ಇರೋದಿಲ್ಲ. ಎಲ್ಲರೂ ಸಹ ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಒಳ್ಳೆ ಫ್ರೆಂಡ್ಸ್ ಥರ ಇರ್ತಾರೆ. ಇದ್ದರೆ ಈ ರೀತಿಯಾದಂತಹ ಫ್ಯಾಮಿಲಿ ಇರಬೇಕಪ್ಪ ಅಂತ ಹೇಳಿ ಎಲ್ರಿಗೂ ಅನಿಸ್ಬೇಕು. ಸೊ ಆ ರೀತಿ ಇರ್ತಾರೆ. ಆ್ಯಂಡ್ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ಮೇಲೆ ಮೇಧಾವಿಗಳು, ಸೋ ಕಾಲ್ಡ್ ಮೇಧಾವಿಗಳು ಬರ್ತಾರೆ ಕಮೆಂಟ್ ಹಾಕೋದಕ್ಕೆ. ಮಗು ಹುಟ್ಟೋದಕ್ಕೆ ಮುಂಚೆನೇ ಈ ರೀತಿ ಎಲ್ಲ ಪರ್ಚೇಸ್ ಮಾಡಬಾರ್ದು, ಮಗು ಹುಟ್ಟೋದಕ್ಕೆ ಮುಂಚೆನೇ ತೊಟ್ಲು ತರಬಾರ್ದು, ತೊಟ್ಲು ಬಗ್ಗೆ ಮಾತಾಡಬಾರ್ದು ಅಂತೆಲ್ಲ ಹೇಳಿ ಕಮೆಂಟ್ ಹಾಕೋದಕ್ಕೆ ಬರ್ತಾರೆ. ಇದು ಅವರ ಲೈಫು, ಅವ್ರ ಮಗುಗೆ ಏನೇನು ತರಬೇಕು, ಯಾವಾಗ ತರಬೇಕು ಅನ್ನೋದ್ರ ಪ್ರಜ್ಞೆ ಅವ್ರಿಗಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದನ್ನು ಸಜೆಸ್ಟ್ ಮಾಡೋದಕ್ಕೆ ನೀವು ಯಾರೂ ಅಲ್ಲ ಅಥವಾ ನಾನು ಯಾರೂ ಅಲ್ಲ. ಅವರ ಲೈಫಲ್ಲಿ ಏನೇನು ತರಬೇಕು, ಏನೇನು ತರಬಾರ್ದು, ಯಾವಾಗ ತರಬೇಕು, ಯಾವಾಗ ತರಬಾರ್ದು ಅನ್ನುವಂತಹ ಸಾಮಾನ್ಯ ಪ್ರಜ್ಞೆ ಮಧು ಗೌಡ ಅವ್ರಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅವ್ರು ಏನೇ ಮಾಡಿದ್ರು ಯೋಚನೆ ಮಾಡಿನೇ ಮಾಡ್ತಾರೆ. ಆ್ಯಂಡ್ ಯಾರೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದರೂ ಕೂಡ ಅವರೊಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಪಾಸಿಟಿವ್ ಕಮೆಂಟ್ಸ್ ಆಗಿರ್ಬೋದು, ನೆಗೆಟಿವ್ ಕಮೆಂಟ್ಸ್ ಆಗಿರ್ಬೋದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ನೆಗೆಟಿವ್ ಕಮೆಂಟ್ಸ್ಗೆಲ್ಲ ತಲೆ ಕೆಡಿಸ್ಕೊಂಡಿರ ಅವರ ಲೈಫಲ್ಲಿ ಅವ್ರು ಖುಷಿಯಾಗಿರಬೇಕು ಅಂತಂದರೆ ಏನೇನು ಮಾಡಬೇಕೋ ಆ ಕೆಲಸನ ಅವ್ರು ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ. ಆ್ಯಂಡ್ ನಮ್ಮ ಲೈಫಲ್ಲಿ ನಾವು ಖುಷಿಯಾಗಿರಬೇಕು ಅಂತಂದರೆ ನಾವು ಏನೇನು ಮಾಡಬೇಕು ನಾವು ಅದನ್ನು ಮಾತ್ರ ಮಾಡಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ, ಲೈಕ್ ಯಾರೂ ಕೂಡ ಕೆಟ್ಟ ಕಮೆಂಟ್ಸನ್ನು ಹಾಕೋದಕ್ಕೆ ಹೋಗಬೇಡಿ. ಯಾಕಂದರೆ ಈ ಒಂದು ವಿಡಿಯೋ ಬಂದುಬಿಟ್ಟು ಒಬ್ಬ ಪ್ರೆಗ್ನೆಂಟ್ ವುಮೆನ್ನು ತನ್ನ ಹೊಟ್ಟೆಯಲ್ಲಿರುವಂತಹ ಮಗು ಬಗ್ಗೆ ಸುಮಾರು ಕನಸುಗಳನ್ನು ಕಟ್ಕೊಂಡು ಆ ಕನಸುಗಳನ್ನು ಈಡೇರಿಸ್ಕೊಳ್ತಿರುವ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾತಾಡಿರೋದು ಅಷ್ಟೇ. ಸೊ ಯಾರೂ ಕೂಡ ಪ್ಲೀಸ್ ಕೆಟ್ಟ ಕಮೆಂಟನ್ನು ಹಾಕೋದಕ್ಕೆ ಹೋಗಬೇಡಿ.